ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರ ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳ ಮಗಳು ಹಿಂದ್ಗಡೆನೇ ಇದ್ದಾಳೆ. ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತೆಗೆದು ತಗೊಂಡೋಗಿ ಅವಳ ಮಗಳ ಮನೆಗೆ ಕೊಡೋದು. ಅವರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಕೊಂಡು ಕೊಟ್ಟಳು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದಾಗಲಿ, ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕು, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರಿಗೆ ಓದಿಸಿದವರೆಲ್ಲ ಕಲಿಸಿದವರೆಲ್ಲ ಏನು ಜವಾಬ್ದಾರಿಯೇ ತೊಗೊಂಡವರಲ್ಲ. ಆ ಕಾಲದಲ್ಲಿ ಒಂದು 2 ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷದಲ್ಲಿ ಮನೆ ಆಗಿತ್ತು. ಆವಾಗ ಕಟ್ಟಿದ ಮನೆ ಅದ ಒಂದು 5,000 6,000. ಈಗ ಮೊನ್ನೆವರೆಗೆ ಒಂದು 6,000 ಬರ್ತಿತ್ತು. ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು. ಈಗ ಈ ಮನೇಲಿ ಬಂದು ಇತ್ತು. ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅವಳಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕೆ ಬರೋದಿಲ್ಲ. ಅವ್ರಿಗೆ ಒಂಥರ ಮಾನಸಿಕ, ಎಲ್ಲಿ ಹೋದ್ರು ಎಲ್ಲಿ ಬರಬೇಕು, ರಾತ್ರಿ ಕಳಿಸಿದ ಹೋಗೋದು, ರಾತ್ರಿಗೆ ಮನೆ ಬಿಟ್ಟು ಹೋಗೋದು, ನಿದ್ರೆ ಕಣ್ಣಲ್ಲಿ ಮರಳು ಥರ ಮಾತಾಡೋದು, ಏನೆಲ್ಲ ಮಾತಾಡ್ತಾರೆ. ಆದರೆ ಅವಳು ಹೇಳ್ಕೊಟ್ಟಿದ್ರಿಂದ ಈ ಥರ ಮಾತಾಡ್ತಿದ್ದಾರೆ. ಕೆಲ್ಸಕ್ಕೆ ಹೋದರೆ ದುಡ್ದ್ರೆ ತೊಗೊಂಡೋಗಿ ಮಗಳು ಮನೆ ಕೊಡೋದು. ಇವಳು ಗಂಡ ದುಡ್ದು ನಾನು ಚೂರ್ಪರೇನ ಬಾಡಿಗೆ ಬಂದಿದ್ದೆಲ್ಲ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ. ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ. ಅದನ್ನು ತೆಗೆದು ತೊಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತೊಗೊಂಡೋಗಿ ಕೊಟ್ಟ. ನನ್ನ ಗಂಡ ದುಡ್ಡು ತೊಗೊಂಡೋಗಿ ಅವರಿಗೆ ಕೊಡ್ತಾರೆ. ಮತ್ತು ಈಗ ಅದು ಸಾಲದೆ ನಂಗೆ ಮನೆ ಕಟ್ಟಿ ಸಾಲ ನಂಗೆ ಜಾಗ ಬೇಕು, ಮನೆ ಬೇಕಂತೆಲ್ಲ ಹೇಳಿದ್ಲು. ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವಳು, ಚೈತ್ರನಕ್ಕ, ಅವಳು ನಂಗೆ ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಳು ಚೈತನ್ಯ ಮಾಡಿದ್ದ ಅರ್ಥ. ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಅವಳಿಗೆ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವಳಿಗೊಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತು. ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು. ಈಗ ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ. ನಂಗೆ ಮತ್ತು ಸಾಲ ಉಂಟು, ನಂಗೆ ಜಾಗ ಬರೆದುಕೊಡು ಅಂದ್ಲು. ನಂಗೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ, ಮದುವೆ ಆಗ್ಲಿಕ್ಕೆ ಉಂಟು, ಇನ್ನೊಬ್ಳು ಇದ್ದಾಳೆ, ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದೆ. ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ಲು. ನಾನು ಸೈನ್ ಹಾಕಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಮತ್ತೆಂಥದ್ದಲ್ಲ, ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ, ಹೊಲಿತಾಳೆ, ಟ್ಯೂಷನ್ ಕೊಡ್ತಾಳೆ, ಶಾಲೆ ಟೀಚಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಅಪ್ಪನಿಗೆ ಅಲ್ಲಿ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ, ಅಮ್ಮ ಮೋಸ ಮಾಡಿಲ್ಲ ಅಂತ ಇಡೀ ದೇವರ ಹತ್ರ ಎಲ್ಲ ಕೋಲಗಿಲೆಲ್ಲ ಇದ್ದಲ್ಲಿ ಹೋಗಿ ಅಲ್ಲಿ ಕೇಳೋದಂತೆ, ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ. ಎಲ್ಲ ಅವಳಿಂದ, ನನ್ನ ಮಗಳಿಂದನೇ ಆಗೋದಿಲ್ಲ. ಮದುವೆಗೆ ಅಪ್ಪನನ್ನು ತಡೆದದ್ದೇ ಅವಳು, ಅಪ್ಪನನ್ನು ಕರೆದಿದ್ದವಳೆ. ಅಪ್ಪನ ಮದುವೆ ತಡೆದಿದ್ದೆ ಅವಳೆ. ನಾನು ಒಂದು ಫೋನ್ ಮಾಡಿದ್ರು ಸಾಕಿಯ, ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಈಗ ನಾನು ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತೊಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ಲು. ಅವಳು ಬರಬಾರ್ದು, ಇವಳು ಮರ್ಯಾದೆ ಹೋಗ್ಬೇಕು, ಮದುವೆ ಬರಬಾರ್ದು ಅಂತ ಅವಳೇ ಮಾಡಿಸಿದ್ದೆ. ಎಲ್ಲ ಮಾಡಿಸಿದ್ದು ಒಳ್ಳೆಯ. ಅವಳಿಗೆ ಭಾರಿ ಒಂದು ಹಠ ಉಂಟು. ನಾನೊಂದು ಸೈನ್ ಹಾಕಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಠ ಉಂಟು. ಅಪ್ಪನಿಗೆ ಮದುವೆ ಅಂದ್ರೆ ಭಾರಿ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು ಅವ್ರಿಗೆ ಮದುವೆ ಬರುವಾಗ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು. ಅವರು ಅಕ್ಕ ದೊಡ್ಡಪ್ಪನವ್ರ ಮನೆ ಅದ. ಅವ್ರ ಮನೆಗೆಲ್ಲ ಬಂದು ಮದುವೆ ಕಾಗದ ಎಲ್ಲ ಖಾಲಿ ಆಯ್ತು. ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕದಿರ ಮನೆ ಅದು, ದೊಡ್ಡಪ್ಪನ ಮಗಳು ಅಕ್ಕದಿರ ಮನೆ. ಅಲ್ಲಿ ಬಂದು ನೀವು ಮದುವೆ ಬನ್ನಿ, ಕಾಗದ ಎಲ್ಲ ಖಾಲಿ ಆಯಿತು, 9ನೇ ತಾರೀಕಿಗೆ ಕಮಲಶಿಲೆ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೇಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ. ಆವಾಗ ನಾವು ಮದುವೆಗೆ ಅವ್ರಿಗೆ ಇಷ್ಟು ಸಲ ಕರೆದಿದ್ದೆ. ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ, ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ, ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾಳೆ. ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದನೇ ಆಗಿದ್ದು ಪೂರ. ಈಗ ನಾನು ಒಂದು ಸೈನ್ ಹಾಕಲಿಲ್ಲ, ಅವಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಈಗ HMM ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡೋದು, ಟೀಚರಾಗಿ ಕೆಲಸ ಮಾಡ್ತಾಳೆ. ಮತ್ತು ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಆದರೆ ಅಲ್ಲಿ ಕೆಲಸ ಮಾಡೋಳಾಗಿ ಟೀಚರ್ ಆಗಿ ಎಲ್ಲೋದು ಒಂಥರ ಶಿಸ್ತಿನ ಶಾಲೆ, ಅದು ಒಳ್ಳೆ ಶಾಲೆ. ಆ ಶಾಲೆ ಆಗಿ ಇವಳು ಈ ಮಾನಸಿಕ ಅಪ್ಪನ ಕರ್ಕೊಂಡೋಗಿ ಇವಳು ಈ ರೀತಿ ಎಲ್ಲ ಹೇಳಿಸಿ ಮೀಡಿಯಾದವರಿಗೆಲ್ಲ ಹೇಳಿಸಿದ್ಲು ಅಂತ ಹೇಳ್ರಿ. ಹಿಂದಿನಿಂದ ಹಾಕೊಂಡು ಮೀಡಿಯಾದವರಿಗೆಲ್ಲ ಹೇಳಿಸಿದ್ರು ಅಂತ ಹೇಳ್ರಿ. ಆ ಶಾಲೆಯಲ್ಲಿ ಇವಳ ಹತ್ರ ಕಲ್ತು ಮಕ್ಕಳೆಲ್ಲ ನಾಳೆಗೆ ಮನೆ ವಿಚಾರ ಎಷ್ಟು ದೊಡ್ಡದು ಮಾಡಬೇಕಿತ್ತು. ಮನೆ ವಿಚಾರ ಮಾನ ಮರ್ಯಾದೆ ಅಂತ ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು. ಅವರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತಿನಿ ಅವರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು. ಈ ರೀತಿ ಹೇಳ್ಬಾರ್ದಿತ್ತು ಮಕ್ಕಳಿಗೆಲ್ಲ ಈ ರೀತಿ. ಈಗ ನಾಳೆ ಮಕ್ಕಳಿಗೆ ಕಲಿಸ್ತಾಳಲ್ಲ, ಈ ಮಕ್ಕಳು ನಾಳೆ ಇದೇ ಕಲಿತಾರೆ. ಹೀಗೆ ಕಲ್ಸೋದವಳು ಈ ರೀತಿಯಲ್ಲಿ. ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ಹೇಳಿಸೋದಿಲ್ಲ. ಇದೇ ರೀತಿ ಮಾಡ್ತಾಳೆ. ಹಾಗಾದ್ರೆ ಇವಳು ಶಾಲೆ
ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು. ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ, ತುಂಬಾ ಹಠ. ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ಪನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಎಷ್ಟೋ ವರ್ಷ ಆಯ್ತು ಅವರು ಅಲ್ಲೇನೋ ದುಡಿತಾರಂತೆ, ಅವಳಿಗೇನೋ ಕೊಡ್ತಾರೆ ಮಾಡ್ತಾರೆ, ಬರೋದು ಇಲ್ಲಿ ಬಂದು ಮಲಿಕೊಳ್ಳೋದು. ಬೀಗ ಇಲ್ಲ, ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ, ಬೀಗ ಒಂದು ಕೀ ಈಗಲೂ ಬೇಕಾದ್ರೆ ಅವ್ರ ಹತ್ರ ಚೆಕ್ ಮಾಡಿದ್ರೆ ನೋಡಿ, ಒಂದು ಕೀ ಅವ್ರ ಹತ್ರ ಉಂಟು, ಒಂದು ಕೀ ನನ್ನ ಹತ್ರ ಉಂಟು. ಹೀಗೆ ತುಂಬಾ ಕೀ ಕಳೆದು ಹಾಕೋದು, ಒಂದು ಬೀಗ ತಗೊಳ್ಳೋದು ಕಳೆದು ಹಾಕೋದು. ಎಷ್ಟು ಅಲ್ಲಿ ಇಲ್ಲ ಮನೆ ಹುಡುಗರು ಆಚೆ ಕಡೆ ಒಂದು ಹುಡುಗರು ಇದ್ದಾರೆ ಮಕ್ಕಳೆಲ್ಲ, ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳೆದು ಹಾಕ್ರಿ ಮಾರೆ ಅಂತ ಕೇಳ್ತಿದ್ರು. ಕಳೆದು ಹಾಕಿದಂಗ ನಾನು ಬೀಗ ತಗೊಬಂದು ಕೊಡೋದು, ಒಂದು ಕೀ ಅವ್ರಿಗೆ ಕೊಡೋದು, 2 ಕೀ ನಾನು ಇಟ್ಕೊಳ್ತಿದ್ದೆ, ಅವ್ರು ಮತ್ತೊಂದು ಕೀ ಕಳೆದು ಹೋದಾಗ ಮತ್ತೊಂದು ಕೊಡೋದು. ಈಗ ಅವ್ರ ಹತ್ರ ಕೀ ಉಂಟು, ಈಗ ಬಂದ್ರು ಅವ್ರು ಬೀಗ ತೆಗೆದು. ನಿನ್ನೆ ಅವಳು ಸಹ ನಮ್ಮನೆ ಪಕ್ಕದ ಮನೆ ಹುಡುಗಿ ಹೇಳ್ತಿದ್ವಿ, ಅವ್ರು ಬಂದಿದ್ರು, ಮಾವ ಬಂದಿದ್ರು, ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು. ಅವ್ರು ಬಂದಿದ್ದಲ್ಲ ಬೇರೆ ಯಾರು ನಿಮ್ಮಲ್ಲೆಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಹೇಳೋದು ಅವ್ರು ಬಂದು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರಲ್ಲ, ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ಸಹ ನಿನ್ನೆ ಹೇಳಿದ್ವಿ. ಅವ್ರ ಹತ್ರ ಕೀ ಉಂಟು, ಬೀಗ ಹಾಕಿ ಮಗಳು ಹೇಳ್ಕೊಟ್ಟಿದ್ದ ಕೊಟ್ಟ ಹಾಗೆ ಹೇಳಿದ್ದಾರೆ ಅಷ್ಟೇ. ನನ್ ಮಟ್ಟಿಂದ ಟೀಚರ್ ಆಗಿ ಕಲ್ಸೋ ಶಾಲೆ ಸುಕುಮಾರ್ ಶೆಟ್ಟಿ ಶಾಲೆ ಕಲ್ಸೋಳಾಗಿ ಈ ರೀತಿ ಕಲ್ಸೋಳು. ಇದೇ ರೀತಿ ಮಕ್ಳಿಗೆ ಪಾಠ ಮಾಡಿದ್ರೆ ನಾಳೆ ಮಕ್ಕಳ ಮುಂದಿನ ಭವಿಷ್ಯ ಹೆಂಗೆ, ಯಾವ ರೀತಿ ಕಲಿಸ್ತಾಳು ಅಂತದೇ ನಂಗೆ ಆಶ್ಚರ್ಯ ಆಗುತ್ತೆ, ಮತ್ತೆ ಎಂಥದ್ದಲ್ಲ. ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಮಲ್ಕೊಂಡಿದ್ದ ಹಾಗೆ ಹೀಗೆ ಅಂತ ಹೇಳ್ತಿಲ್ಲ. ಇಲ್ಲಿ ಇದ್ದಾನೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟು, ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ, ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಹೇಗೆ ಮಾತಾಡ್ಬೇಕು ಏನಂತ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು ಆದ್ರಿಂದ ಇವಳು ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ, ಮಾತಾಡೋದಿಲ್ಲ ಅವರು ಒಂದು ರೀತಿ ಸರಿ ಇಲ್ಲ. ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಅವಳಿಗೆ ಓದಿಸೋದಾಗಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ನಾವೇ ಮಾಡಿದ್ ಬಿಟ್ಟರೆ ಅವ್ರಿಗೆ ಓದ್ಲಿ ಮಕ್ಕಳು ಅಂತೇಳಿ ಹೇಳೋದು ಇಲ್ಲ. ಅವರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು, ನಮಗೆ ನೋಡಿ ಸಾಕಾಗಿತ್ತು. ಜಬರ್ದಸ್ತ್ ಮಾಡೋದು, ಹೊಡಿಯೋಕೆ ಬರೋದು, ಬೈಯೋಕೆ ಬರೋದು, ಹೊಡಿಯೋದು ಬಡೋದು, ನಮಗೆ ನೋಡಿ ಸಾಕಾಗಿ ಜೀವಮಾನ ಬೇಡ ಅನ್ಸಿಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು. ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ, ಕೆಲಸಕ್ಕೆ ಹೋಗ್ತಾಳೆ, ತಗೊಂಬಂದು ಮಗಳಿಗೆ ಕೊಡ್ತಾಳೆ, ದುಡ್ಡು ತಂದು ಅವಳಿಗೆ ಕೊಡ್ತಿದ್ದಾಳೆ ಅಷ್ಟೇ. ಅವ್ರ ಹತ್ರ ಆಸ್ತಿ ಹತ್ರ ಕರ್ಕೊಂಡು ಹೋದ್ಲು, ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು, ಹೀಗೆಲ್ಲ ಮಾಡ್ತಾ ಇದ್ಲು. ಸೈನ್ ಹಾಕ್ಸು, ನಂಗೆ ಒಂದು ಸೈನ್ ಹಾಕ್ಸು, ನಂಗೆ ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ. ಅವಳಿಗೆ ಎಲ್ಲೋ ಗಂಡ ಕೆಲಸ ಹೋಗ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ. ಆದರೆ ಅವಳಿಗೆ ಎಷ್ಟಿದ್ರು ನಂಗೆ ಒಂದು ಸಾಲ ಉಂಟು, ನಂಗೆ ಸೈನ್ ಹಾಕು. ಅವಳಿಗೆ ಯಾರಿಗೆ ಸಾಲ ಇಲ್ಲಲ್ಲ, ಈಗ ನಿಮಗೆಲ್ಲ ನಂಗೆ ಸೈನ್ ಹಾಕಿ, ನಂಗೆ ದೊಡ್ಡ ಸಣ್ಣ ಮಗಳಿಗೆ ಓದಿಸ್ಲಿಕ್ಕೆ ಉಂಟು, ಸಣ್ಣ ಮಗಳು ಕಲಿತಿದ್ದಾಳೆ, ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರೆ ಅವಳು ಕೇಳೋದಿಲ್ಲ. ಆ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಅಷ್ಟೇ, ಮತ್ತೆ ಎಂಥದೆಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.